ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಸಲ್ಲಿಸೋದಕ್ಕಿದ್ದಾರೆ. ಈಗ ಅವರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಆಪ್ತ ಸಚಿವರು, ಶಾಸಕರು, ನಾಯಕರು ಇವರೆಲ್ಲ ಒಬ್ಬೊಬ್ಬರಾಗೆ ಭೇಟಿ ಕೊಡ್ತಾ ಇದ್ದಾರೆ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಚಿವ ಮಹದೇವಪ್ಪ, ಕೆಜೆ ಜಾರ್ಜ್, ಜಮೀರ್ ಅಹಮದ್ ಖಾನ್, ಡಾಕ್ಟರ್ MC ಸುಧಾಕರ್, ನಾಜೀರ್ ಅಹಮದ್, ಶಿವಲಿಂಗೇಗೌಡ, ಸಲೀಂ ಅಹಮದ್, ನಾಗೇಂದ್ರ ಇವರೆಲ್ಲ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಅವರು ಬೆಂಗಳೂರಿಗೆ ಬಂದರು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಶಾಸಕರು, ನಾಯಕರು ಇವರೆಲ್ಲ ಭೇಟಿ ಕೊಟ್ಟರು. ಇವತ್ತು ಕೂಡ ಮುಂದುವರೆದಿದೆ. ಒಬ್ಬೊಬ್ಬರೇ ನಾಯಕರು ಬರ್ತಾ ಇದ್ದಾರೆ. ಮುಂದಿನ ಕ್ಯಾಬಿನೆಟ್ನ ಬಗ್ಗೆಯೂ ಕೂಡ ಹಿರಿಯ ನಾಯಕರಿಗೆ ಆತಂಕಗಳಿದ್ದಾವೆ. ನಾವು ಆ ಕ್ಯಾಬಿನೆಟಲ್ಲಿ ಇರ್ತೀವಾ ಇಲ್ವಾ, ಮುಂದಿನ ಮುಖ್ಯಮಂತ್ರಿ ನಮ್ಮನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ತಾರೋ ಇಲ್ವಾ, ಮುಖ್ಯಮಂತ್ರಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇರ್ತಾರಾ, ಜೊತೆಗೆ ಅಲ್ಲಿ ಹಿರಿತನದ ಸಮಸ್ಯೆಯೂ ಕೂಡ ಇದೆ. ಉಪಮುಖ್ಯಮಂತ್ರಿಗಳ ವಿಚಾರ ಬರುತ್ತೆ. ಉಪಮುಖ್ಯಮಂತ್ರಿಗಳಾಗಿ ಈಗ ಪ್ರಿಯಾಂಕರ್ಗೆ ಉಪಮುಖ್ಯಮಂತ್ರಿ ಆದರು ಅಂತ ಅಂದ್ಕೊಳ್ಳೋಣ. ಒಂದು ಲೆಕ್ಕಾಚಾರದ ಪ್ರಕಾರ ಪರಮೇಶ್ವರ್ ಹೆಂಗೆ ಕ್ಯಾಬಿನೆಟ್ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ? ಸೀನಿಯಾರಿಟಿ ವಿಚಾರಗಳು ಬರುತ್ತೆ. ಅಲ್ಲಿ ಹಿರಿತನದ ವಿಚಾರಗಳು ಬಂದಾಗ ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ? ಯತೀಂದ್ರ ಅವರು ಉಪಮುಖ್ಯಮಂತ್ರಿ ಆದರು ಅಂತ ಅಂದ್ಕೊಳ್ಳೋಣ. ಮಹದೇವಪ್ಪ ಕ್ಯಾಬಿನೆಟ್ ಅಲ್ಲಿ ಹೆಂಗಿರ್ತಾರೆ, ಅಥವಾ ಬೇರೆ ಬೇರೆ ಹಿರಿಯರು ಹೆಂಗಿರೋದಕ್ಕೆ ಸಾಧ್ಯ ಇದೆ ಕ್ಯಾಬಿನೆಟ್ ನಲ್ಲಿ? ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ, ಮತ್ತು ನೆಕ್ಸ್ಟ್ ಕ್ಯಾಬಿನೆಟ್ ಹೆಂಗಿರುತ್ತೆ, ಯಾರಿರ್ತಾರೆ, ಏನು? ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರ, ಆಪ್ತರ ಹಿತ ಕಾಯ್ತಾರ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.